ಎಲ್ಲರಿಗೂ ನಮಸ್ಕಾರ. ಸಿಂಗಾಪುರದಲ್ಲಿ ಮಕ್ಕಳಿಗೆ ಲೋಕಲ್ ಸ್ಕೂಲ್ ಅಂದರೆ ಗೌರ್ಮೆಂಟ್ ಸ್ಕೂಲ್ ಸಿಗಬೇಕಂದ್ರೆ ತುಂಬ ಕಷ್ಟ. ಅವರು ಒಂದು CEQ ಕ್ಯಾಂಬ್ರಿಡ್ಜ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇಂಗ್ಲೀಷ್ ಎಕ್ಸಾಮ್ ಬರೀಬೇಕು. ಎಕ್ಸಾಮ್ ಪಾಸ್ ಆದರೆ ಮತ್ತೆ AEIS ಅಂತ ಮ್ಯಾಥ್ಸ್ ಎಕ್ಸಾಮ್ ಬರೀಬೇಕು. ಈ ಇಂಗ್ಲೀಷ್ ಎಕ್ಸಾಮ್ನಲ್ಲಿ 4 ಟೈಪ್ಸ್ ಇರುತ್ತೆ: ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಅಂತಂತೇಳಿ. ನಮ್ಮ ಆರ್ಯ ಎಕ್ಸಾಮ್ ಬರಲಿಕ್ಕೆ ಹೋಗ್ತಾ ಇದ್ದ. ಅವತ್ತು ದೇವ್ರ ನಮಸ್ಕಾರ ಮಾಡಿ ಹೋಗ್ತಾ ಇದ್ವಿ. ಅವನು ತುಂಬ ಫುಲ್ ಕೂಲಾಗಿದ್ದ, ನಾನೇ ಫುಲ್ ಟೆನ್ಷನ್ನಲ್ಲಿದ್ದೆ. ಸ್ಪೀಕಿಂಗ್ ಟೆಸ್ಟಲ್ಲಿ 2 ಸೆಕ್ಷನ್ ಇರುತ್ತೆ. ಫಸ್ಟ್ ಕ್ವಶನ್ ಅವರು ಕ್ಯಾಸುವಲ್ ಕ್ವಶನ್ ಕೇಳ್ತಾರೆ: ವಾಟ್ಸ್ ಯುವರ್ ನೇಮ್, ವೇರ್ ಆರ್ ಯು ಲಿವಿಂಗ್, ಹೌ ಓಲ್ಡ್ ಆರ್ ಯು ಅಂತ. ಟಿಪ್ ನಂಬರ್ 1, ಕಿಡ್ ಶುಡ್ ಆನ್ಸರ್ ಇನ್ ಫುಲ್ ಸೆಂಟೆನ್ಸ್, ನಾಟ್ ಇನ್ ಅ ಒನ್ ವರ್ಡ್. ಲೈಕ್ ವಾಟ್ಸ್ ಯುವರ್ ನೇಮ್, ಆರ್ಯ ರಾಂಗ್, ಮೈ ನೇಮ್ ಈಸ್ ಆರ್ಯ ಹರಪನಹಳ್ಳಿ. ಲೈಕ್ ಅ ಫುಲ್ ಸೆಂಟೆನ್ಸ್. ನಾವು 1 ನಾರ್ತ್ ಸೆಂಟರ್ನ ಸೆಲೆಕ್ಟ್ ಮಾಡಿದ್ವಿ. exam.sg ಆ್ಯಪಲ್ಲಿ ಬುಕ್ ಮಾಡಿದ್ವಿ. ಇದ್ರ ಫೀಸ್ ಬಂದು 450 SGD ಆಗಿತ್ತು. ಸ್ಪೀಕಿಂಗ್ ಟೆಸ್ಟನ್ನು ನಾವು ಜೆಮಿನಿ ಆ್ಯಪಲ್ಲಿ ಮಾಕ್ ಟೆಸ್ಟ್ನ ತೊಗೊಂಡಿದ್ವಿ. ಟಿಪ್ 2, ಟ್ರೈ ಟು ಟೇಕ್ ಅ ಮಾಕ್ ಟೆಸ್ಟ್ ಇನ್ ಅ ಜೆಮಿನಿ ಆ್ಯಪ್. ಇಟ್ ಹೆಲ್ಪ್ಸ್ ದ ಕಿಡ್ಸ್ ಟು ಟಾಕ್ ಕಾನ್ಫಿಡೆಂಟ್ಲಿ. ಆಮೇಲೆ ಸೆಕ್ಷನ್ 2 ಒಳಗೆ ಅವರು ಇನ್ನೊಂದು ಕ್ಯಾಂಡಿಡೇಟ್ ಜೊತೆ ಡಿಸ್ಕಷನ್ ಮಾಡಬೇಕು. ಪಾಸ್ಪೋರ್ಟ್ ಕಂಪಲ್ಸರಿ ಆ ಎಕ್ಸಾಮಿಗೆ ಹೋಗುವಾಗ. ಆಮೇಲೆ ನಮ್ಗೆ ಲಿಸ್ನಿಂಗ್ ಟೆಸ್ಟ್ ಆಗಲಿ, ಲಿಸ್ನಿಂಗ್ ಟೆಸ್ಟ್, ರೀಡಿಂಗ್ ಟೆಸ್ಟ್, ರೈಟಿಂಗ್ ಟೆಸ್ಟ್ ಒಳಗೆ ನೆಕ್ಸ್ಟ್ ಡೇ ಇತ್ತು. ರೀಡಿಂಗ್ ರೈಟಿಂಗ್ ಟೆಸ್ಟ್ ಒಳಗೆ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಟಿಪ್ 2, ಟ್ರೈ ಟು ಪ್ರಾಕ್ಟೀಸ್ ಇನ್ ಯುವರ್ ಹೋಮ್ ವಿತ್ time like a clock, and try to practice in a OMR sheet. Kids should write all answers in OMR sheet, not on the question paper. Email story writing partನ ಟಿಪ್ನ ನಾನು ಇಲ್ಲಿ ಶೇರ್ ಮಾಡಿದ್ದೇನೆ ನೋಡಿ. ಟಿಪ್ 3 ಏನಂತಂದರೆ, ಲಿಸ್ನಿಂಗ್ ಟೆಸ್ಟಲ್ಲಿ ಕಿಡ್ಸ್ ಕ್ಯಾನ್ ಆನ್ಸರ್ ಆನ್ ದ ಕ್ವಶನ್ ಪೇಪರ್, ಮಾರ್ಕ್ ಆನ್ ದ ಕ್ವಶನ್ ಪೇಪರ್. ದೇ ವಿಲ್ ಗಿವ್ ಎಕ್ಸ್ಟ್ರಾ 6 minutes ಟು ಕಾಪಿ ದ ಆನ್ಸರ್ ಲೇಟರ್. ನಮಗೆ ಹೆಲ್ಪ್ ಆದಂಥ ಬುಕ್ಸ್ ಯಾವಂದರೆ ಇದು ನೋಡಿ, A2Key ಟ್ರೈನರ್ ಅಂಥೇಳಿ ಈ ಬುಕ್ಕು. 2 ಬುಕ್ ಬರುತ್ತೆ, A2Key ಟ್ರೈನರ್ ಅಂತ. ಮತ್ತು ಶಾಪಿ ಮತ್ತು ಲಜಾಡಲ್ಲಿ ಸಿಗುತ್ತೆ. ಇದರಲ್ಲಿ ಎಲ್ಲ ಸ್ಪೀಕಿಂಗ್ ಮತ್ತು ಲಿಸ್ನಿಂಗ್, ರೀಡಿಂಗ್, ರೈಟಿಂಗು 4 ಟೈಪ್ಸು ಇದ್ದಾವೆ. ಈ ಬುಕ್ಸ್ ಫುಲ್ ಹೆಲ್ಪ್ ಆಗಿದೆ. ನೀವು ಯಾರಾದರೂ ಇದ್ದರೆ ಇದನ್ನು ಪರ್ಚೇಸ್ ಮಾಡಿ. If you have any doubt, please feel free to contact me. I will definitely help you. Please like, share and subscribe.